ಹೆಣ್ಣು ತನಗೆ ತಾನೇ ಮೋಸ ಮಾಡಿಕೊಳ್ಳುವಂತ ಕೆಲವೊಂದಿಷ್ಟು ಗುಣಗಳನ್ನ ಹೇಳ್ಕೊತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅಂದ್ರೆ ಅವಳಿಗೆ ಅವಳೇ ನಾಶ ಮಾಡ್ಕೋತಾಳೆ, ಅವಳಿಗೆ ಗೊತ್ತೇ ಆಗ್ತಿರಲ್ಲ ಆಕ್ಚುಲಿ ಯಾವ್ಯಾವ ವಿಚಾರಗಳಿಂದ ಅವಳಿಗೆ ಅವಳು ನಾಶ ಮಾಡ್ಕೋತಾಳೆ. ಅಂದ್ರೆ ಹೆಣ್ಣಿನ ಬ್ಯಾಡ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಅಂತ ಹೇಳ್ಬೋದು, ಕೆಟ್ಟ ಲಕ್ಷಣಗಳು, ಕೆಟ್ಟ ಗುಣಗಳು ಅಂತಾನು ಹೇಳ್ಬೋದು. ಅದು ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಆಗಿರೋದನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅತಿಯಾದ ಅನುಮಾನ ಪಡುವಂತ ಈ ಒಂದು ಬುದ್ಧಿ ಇದೆಯಲ್ಲ, ನಿಮಗೆ ನೀವೇ ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡ್ಕೋತೀರಾ. ನಿಮ್ಮಲ್ಲಿ ಪಾಸಿಟಿವ್ ಏನ್ ವಿಚಾರ ಇದೆಯಲ್ಲ, ಅದು ಬರದಂಗೆ ತಡೆಗಟ್ಟುವಂತ ಒಂದು ದೊಡ್ಡ ರೋಗ ಅಂತ ಹೇಳ್ಬೋದು. ನೀವು ಸದಾ ಅನುಮಾನ ಪಟ್ಬಿಟ್ರೆ ಏನಾಗುತ್ತೆ, ಅದು ಒಳಗಡೆ ನಿಮ್ಮ ಮೈಂಡಲ್ಲಿ ಹೋದ್ರೆ, ಅವರು ಯಾವುದೋ ಒಂದು ಕಾಲಲ್ಲಿ ಮಾತಾಡಿದ್ರು ಕೂಡ ನಿಮ್ಮ ಯಜಮಾನ್ರು ಬೇರೆ ಯಾರೋ ಹೆಂಗಸರೊಟ್ಟಿಗೆ ಮಾತಾಡ್ತೀವಿ, ಇದೊಂದು ಭೂತ ಒಳಗಡೆ ಹೋಗಿರುತ್ತಲ್ಲ, ಅದೇ ಫೀಲ್ ಆಗುತ್ತೆ. ಹೊರಗಡೆ ಹೋದ್ರು ಹಂಗಿರ್ಬೋದು ಅಂತ ಇಮ್ಯಾಜಿನೇಷನ್ ಹೋಗುತ್ತೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಬೇಕು. ಅಂಡ್ ನಾನು ಹೇಳೋದ್ರ ಅಂತ ಹೇಳಿದ್ರೆ, ಕ್ರಾಸ್ ವೆರಿಫೈ ಮಾಡಿ. ಇಫ್ ಇಟ್ ಈಸ್ ಕನ್ಫರ್ಮ್, ಸೊ ದೆನ್ ನೀವು ಅದನ್ನ ಕ್ಲಾರಿಟಿ ತಗೊಳ್ಳಿ. ಅದು ಬಿಟ್ಟು ಅನುಮಾನ ಪಟ್ಕೊಂಡು ಹೋದ ನಿಮ್ಮ ಸಂಸಾರ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಮೆಂಟಲ್ ಏನು ಹೇಳ್ತೀವಿ ಹೆಲ್ತ್, ಅದೆಲ್ಲ ಪೂರ್ತಿ ಹಾಳಾಗತ್ತೆ. ಯಾವಾಗ ಇದು ಅನುಮಾನ ಅನ್ನೋದು ನಿಮ್ಮಲ್ಲಿ ಒಳಗಡೆ ಬಂದ್ರೆ. ಸೊ ಹಂಗಂತ ಹೇಳಿ ತಪ್ಪು ಮಾಡಿದಾಗ ಅಲ್ಲ, ತಪ್ಪು ಮಾಡಿದಾಗ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಅಂಡ್ ಕೂರ್ಸ್ಕೊಂಡು ಕ್ಲಿಯರಿಟಿ ಕೊಟ್ಬಿಟ್ಟು ಸರಿ ಮಾಡ್ಕೊಳಕ್ ನೋಡಿ. ಸದಾ ಅದು ಮೈಂಡ್ ಒಳಗಡೆ ಬಿಟ್ಕೊಂಡು ಕುತ್ಕೋಬಾರ್ದು. ಏನಾಗುತ್ತೆ, ವೇಸ್ಟ್ ಆಗಿರ್ತಕ್ಕಂಥ ಕೆಲವೊಂದು ಥಾಟ್ಸ್ನ ಒಳಗಡೆ ಬಿಟ್ಕೊಂಡಾಗ ಚೆನ್ನಾಗಿರ್ತಕ್ಕಂಥ ಥಾಟ್ಸ್ ಹೊರಗಡೆ ಹೊರಟೋಗ್ಬಿಡುತ್ತೆ, ಅಂಡ್ ಮೈಂಡ್ ಹಾಳಾಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ಸ್, ನಿಮ್ಮ ಮೈಂಡ್ನ ಹಾಳು ಮಾಡುವಂಥದ್ದು ಏನಂದ್ರೆ ನಿರಂತರ ನಕಾರಾತ್ಮಕ ಚಿಂತೆ, ಸದಾ ನೆಗೆಟಿವ್ ಥಿಂಗ್ಸ್ ಇದ್ರ ಬಗ್ಗೆ ಯೋಚನೆ ಮಾಡೋದು. ನೀವು ಯಾವತ್ತೂ ಬರೀ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಿದಾಗ ಲೈಫಲ್ಲಿ ಯಾವುದ್ರ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ. ಅಂಡ್ ಲೈಫಲ್ಲಿ ನಿಮಗೆ ನೆಮ್ಮದಿ ಇದೆಯಲ್ಲ, ಇದು ಹೇಳ್ತೀವಲ್ಲ ಆ್ಯಕ್ಚುಲಿ, ಕಾಶಿಗೆ ಹೋದರೆ ಅಥವಾ ಕನ್ಯಾಕುಮಾರಿಗೆ ಹೋದರೆ ನೆಮ್ಮದಿಲ್ಲ. ಫಸ್ಟ್ ಪಾಸಿಟಿವ್ ಥಿಂಗ್ ತಗೊಂಡಾಗ, ಬದುಕನ್ನು ರಿಯಾಲಿಟಿ ಒಳಗಡೆ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೊಂದು ನೆಗೆಟಿವ್ ಆಗಿ ಹೊರಗಡೆ ಹೋಗಿ ಪಾಸಿಟಿವ್ ಒಳಗಡೆ ಒಂದು ನೆಮ್ಮದಿ ಕಾಣಕ್ಕೆ ಸಾಧ್ಯ. ಸದಾ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ 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 ಹೋಗ್ತೀರಲ್ಲ, ನಾನು ಟು ಬಿ ಫ್ರ್ಯಾಂಕ್ಲಿ ಹೇಳ್ತೀನಿ, ನಿಮಗೆ ನೀವೇ ಸಾಯಿಸ್ತಾ ಬರ್ತೀರಿ. ಸಣ್ಣ ಜ್ವರ, ಸಣ್ಣ ಸೂಜಿ ಚುತ್ತಿದ್ರು ಒಂದೇನೋ ಕಾಯಿಲೆ ಬಂದ್ಬಿಡುತ್ತೆ ಅನ್ನೋದಕ್ಕೆ, ಸಣ್ಣದಾಗಿ ಜ್ವರ ಬಂದ್ರು ನಂಗೆ ಏನೋ ಆಯ್ತು ಅಂತ ಅದು ನೆಗೆಟಿವ್ ಹಂಗೆ ಮಾಡಿಸುತ್ತೆ. ನಿಮ್ಮ ನೆಮ್ಮದಿನ ಫೈನಲಿ ಇದು ಕಿತ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು, ಸಂಸಾರಿಕ ಲೈಫ್ ಇರ್ಬೋದು ಅಥವಾ ನೀವು ಹಾಗೆ ಇದ್ರು ಅಷ್ಟೇ, ನೆಮ್ಮದಿನ ಕಿತ್ಕೊಳ್ಳುವಂಥದ್ದೇ ನಿಮ್ಮ ನೆಗೆಟಿವ್ ಥಾಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೋಲಿಕೆ ಮಾಡುವಂಥ ಸ್ವಭಾವ. ನಿಮಗೆ ನೀವು ಇನ್ನೊಬ್ರಿಗೆ ಹೋಲಿಕೆ ಮಾಡಿ, ನೋಡೋಕೆ ಅವಳು ಅಷ್ಟು ಚೆನ್ನಾಗಿಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇಲ್ವೇನೋ, ಅಥವಾ ನನ್ನ ಹಸ್ಬೆಂಡು ಅವ್ರ ಪಕ್ಕದ ಮನೆಯವ್ರ ಥರ ಚೆನ್ನಾಗಿಲ್ವೇನೋ, ದುಡಿಮೆ ಇಲ್ವೇನೋ, ಈ ಹೋಲಿಕೆ ಮಾಡುವಂಥ ಬುದ್ಧಿ ಎಷ್ಟೋ ಹೆಣ್ಮಕ್ಳಿದೆ. ಇಲ್ಲದೆ ಇರ್ತಕ್ಕಂಥವ್ರಿಗಲ್ಲ, ಇದ್ದವ್ರಿಗೆ ಹೇಳ್ತಿರೋ ವಿಡಿಯೋದಲ್ಲಿ. ಸೊ ಆ ಬುದ್ಧಿ ಇದ್ದಾಗ, ಆ ಥರದ ಮೆಂಟಾಲಿಟಿ ಇದ್ದಾಗ ಡೆಫಿನೆಟ್ಲಿ ಹೇಳ್ತೀನಿ ನಾನು, ನಿಮ್ಮಲ್ಲಿ ಲೈಕ್ ಯಾವತ್ತೂ ಅದೊಂದು ಕೊರತೆ ಅನ್ನೋದು ಕಾಡ್ತಿರತ್ತೆ. ಅದು ಫುಲ್ಲಿ ನಿಮಗೆ ಲೈಫಲ್ಲಿ ಒಂದು ಸ್ಯಾಟಿಸ್ಫಿಕೇಶನ್ ಇರಲ್ಲ. ಆಲ್ವೇಸ್ ನೀವು ಯಾವುದೋ ಒಂದು ಕೊರಗಲ್ಲಿ ಯೋಚನೆ ಮಾಡ್ತಾ ಲೈಫ್ನ ಕಳೀತಾ ಇರ್ತೀರಿ. ನಾನು ಹೇಳೋದು ಒಂದೇ, ಲೈಫಲ್ಲಿ ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಓಕೆ, ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ನಮ್ಗೇನು ಇದೆಯಲ್ಲ ಅದನ್ನ ಪ್ಲಸ್ ಆಗಿ ಯೋಚನೆ ಮಾಡ್ತಾ ಬರಬೇಕು. ಈಗ ನಾವು ಉದಾಹರಣೆಗೆ ಹೇಳ್ತೀನಿ, ನಾನು ಎಷ್ಟೋ ಒಳ್ಳೆ ಮನೆ ಇಲ್ಲ ಅಂತ ಅನ್ಕೊಳ್ಳಿ, ಅವೆಲ್ಲ ಒಂದು ಹಂಚಿನ ಮನೆನೋ ಶೀಟ್ ಮನೆನೋ ಇದೆ ಅನ್ಕೊಳ್ಳಿ. ಇನ್ನೊಬ್ಬರಿಗೆ ನಮಗೆ ಅಟ್ಲೀಸ್ಟ್ ಅಷ್ಟಾರು ಇದೆ, ಇನ್ಯಾರೋ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾರೆ. ಅವ್ರು ನೋಡ್ಕೊಂಡಾಗ ನಮಗೆ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಏನು ನಾವು ಚೆನ್ನಾಗಿದ್ದೀವಿ. ನಿಮ್ಮ ಹೋಲಿಕೆ ಒಳ್ಳೇದಾಗಿರ್ಲಿ, ಬಟ್ ಅವು ಆಕ್ಚುಲಿ ಹೋಲಿಕೆ ಮಾಡ್ಕೊಳ್ಳೋ ತಪ್ಪೆ. ನಿಮ್ಗೇನು ಸಿಕ್ಕಿರುತ್ತೆ ಲೈಫ್, ಅದನ್ನ ಖುಷಿ ಪಡಿ. ಇನ್ಯಾರ್ದು ಕನಸಿರುತ್ತೆ. ಇದಿಷ್ಟು ಕೂಡ, ಈ ಮೂರು ಗುಣ ಹೆಣ್ಣು ಮಕ್ಕಳ ಒಂದು ಜೀವನವನ್ನ ಅವರಿಗೆ ಗೊತ್ತಿಲ್ಲದ್ರೆ ಹಾಳು ಮಾಡುವಂತ ಗುಣ ಇದೆ ಆಕ್ಚುಲಿ. ಸೊ ಇದನ್ನ ತಿಳ್ಕೊಂಡು ಬದುಕಿದಾಗ ಮಾತ್ರ ಆ ಬದುಕಲ್ಲಿ ತುಂಬಾ ಚೆನ್ನಾಗಿರೋಕೆ ಸಾಧ್ಯ. ಎಷ್ಟು ಸ್ನೇಹಿತರೆ ವಿಡಿಯೋ ನೋಡಿದ್ರಿ, ಎಸ್ಪೆಷಲಿ ಲೇಡೀಸ್ ನೋಡಿದೀರಾ, ಎಷ್ಟು ಪಾಯಿಂಟ್ಗಳು ಏನು ಅನ್ನಿಸ್ತದೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಇಷ್ಟ ಒಂದು ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಫೀಸ್ ಇರುತ್ತೆ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.